ಎಷ್ಟು ವರ್ಷದಿಂದ ಫ್ರೆಂಡ್ ಸರ್? ಎಷ್ಟು ಚೆನ್ನಾಗಿ ಓದ್ತಿದ್ರು? ಸರ್ ನನಗೆ 1 ವರ್ಷದಿಂದ ಫ್ರೆಂಡು. ನಮ್ಮ ಲಾ ಕಾಲೇಜಲ್ಲೇ ಓದ್ತಾ ಇದ್ದಿದ್ದು. ಯಾವ ಕಾಲೇಜು? ವಿವೇಕಾನಂದ ಲಾ ಕಾಲೇಜ್ ಅಂತ ಬ್ಯಾಂಗ್ಳೂರು, ಗಾಯತ್ರಿ ನಗರದಲ್ಲಿ. ಹಾಂ ಸರ್. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ಇನ್ಸಿಡೆಂಟ್? ಇನ್ಸಿಡೆಂಟ್ ಅರೌಂಡ್ 4:11 ಇನ್ಸಿಡೆಂಟ್ ಆಗಿದ್ದು. ನನಗೆ ಆವಾಗಲೇ ಗೊತ್ತಾಯ್ತು ಸರ್. ಕಾಲಲ್ಲಿ ನಾನೇ ಇದ್ದೆ, ಆವಾಗ ಗೊತ್ತಾಯ್ತು. ಮಾತಾಡೋ ಹಾಲ್ ಟಿಕೆಟ್ ಇಸ್ಕೊ ಬಂದಿದ್ದೆ ಹೋಗಿ ನಾನು. ಕಾಲ್ ಮಾಡಿ ಅವಳಿಗೆ ವಿಚಾರನ ಮುಟ್ಟಿಸ್ದೆ, ನೀನು ಹಾಲ್ ಟಿಕೆಟ್ ಇಸ್ಕೊ ಬಂದಿದ್ದೀನಿ. ಅವಳಿಗೆ 17th ಎಕ್ಸಾಮ್ ಇತ್ತು. ಈ ಥರ ನಿಂದು ಹಾಲ್ ಟಿಕೆಟ್ ಇಸ್ಕೊ ಬಂದಿದ್ದೀನಿ ಅಂತ ಹೇಳಿದ್ದೆ. ಆವಾಗ ಸಡನ್ ಕಿರ್ಚೋ ಸೌಂಡ್ ಕೇಳಿಸ್ತು. ಆಗ ಗೊತ್ತಾಯ್ತು ಸ್ಟ್ಯಾಬ್ ಸಮಥಿಂಗ್ ಏನೋ ಆಗಿದೆ ಅಂತ. ಹಾಂ ಸರ್, ಅಷ್ಟೇ. ನಿಮ್ಮ ಮನೆ ಹತ್ರ ಬಂದು ನೋಡಿದಾಗ ಹೇಗಿತ್ತು ಸಿಚುವೇಶನ್? ಏನಂತ ಹೇಳ್ತಾರೆ? ನಾನು ಅದು ಗೊತ್ತಿಲ್ಲ ಸರ್, ಮಾಹಿತಿ ಇಲ್ಲ. ನಾ ಮನೆ ಹತ್ರ ಹೋಗಿಲ್ಲ ಸರ್, ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಮಣಿಪಾಲ್ ಅವರು ಕಾಲ್ ಮಾಡಿದ್ರು. ಅಲ್ಲ, ನಾನೇ ಕಾಲ್ ಮಾಡಿದೆ ಅವಳ ಮೊಬೈಲ್ಗೆ. ಆವಾಗ ಆವಾಗ ಅವ್ರದ್ದು ಮಣಿಪಾಲ್ ಅವರು ಕಾಲ್ ಪಿಕ್ ಮಾಡಿ, ಈ ಥರ ಅಮೃತ ಅನ್ನೋ ಪೇಷಂಟ್ ತುಂಬ ಸೀರಿಯಸ್ ಆಗಿದ್ದಾರೆ, ಬನ್ನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾವು ಹೋಗಿದ್ದೆ ಸರ್. ಒಳ್ಳೆ ಫ್ರೆಂಡ್ ಮಿಸ್ ಮಾಡ್ಕೊಳ್ತಾರೆ. ಹಾಂ ಸರ್. ಸ್ಟಡೀಸ್ ಎಲ್ಲ ಹೇಗಿದ್ರು? ಸ್ಟಡೀಸ್ ಅಲ್ಲಿ ಇದ್ರು, ಮತ್ತೆ ಅಥ್ಲೆಟಿಕ್ಸ್ ಇದರಲ್ಲಿ ಇದ್ರು. ರನ್ನಿಂಗ್ ಅಲ್ಲಿ ತುಂಬಾ ಟಾಪ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಅದೇ ಸರ್, ಇವಾಗ ಕರ್ನಾಟಕದಲ್ಲಿ ಇಂಥ ಒಂದು ಸಂಗತಿ ಆಗಿದೆ ಅಂದ್ರೆ ನಮ್ಮ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಬಿದ್ದೋಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈಗ ರಾಜಸ್ಥಾನಲ್ಲಿ ನೋಡಿ ಸರ್, ಇವಾಗ ಅದು ಹಾಡಾಗಲೇ ಮೀನ್ಸ್ ಡೇ ಲೈಟ್ ಅಲ್ಲೇ ಇಂತಹ ಒಂದು ಕ್ರೈಮ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಒಂಥರ ನಮ್ಮ ಏನ್ ಹೇಳೋದು, ನಮ್ಮ ಪೊಲೀಸ್ ಅವರಾಗಿರ್ಬೋದು, ನಮ್ಮ ಇದ್ರ ಮೇಲೆ ಅವರಿಗೆ ಭಯ ಇಲ್ಲ ಅಂತ ಅದರಲ್ಲೇ ಗೊತ್ತಾಗ್ತದೆ. ಇಷ್ಟು ವೀಕ್ ಆಗಿ ಇದೆ ಸರ್. ಕೇಳ್ಕೊಳ್ಳೋದು ಏನಂದ್ರೆ, ಈ ಮತ್ತೊಂದ್ಸಲ ಬೇರೆ ಒಂದು ಫ್ಯಾಮಿಲಿ, ಒಂದು ಹೆಣ್ಮಗುಗೆ ಈ ತರ ಆಗದಿರ್ಲಿ. ಹೈಯರ್ ಅಥಾರಿಟೀಸ್ ಇದನ್ನ ಒಂದ್ಸಲ ಕರೆಕ್ಟ್ ಆಗಿ ಪರಿಶೀಲಿಸಿ. ಅಷ್ಟೇ ಸರ್ ಹೇಳಕ್ಕೆ ಇಷ್ಟ. ಇವಾಗ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ಲು ತುಂಬಾ ಬೇಜಾರಲ್ಲಿದ್ದಾರೆ. ಇವಾಗ ಅಷ್ಟೇ ಮಾತಾಡ್ತೀನಿ ಸರ್, ಅಷ್ಟೇ.